ನಾವು ನೋಡಿ ಈಗ ಮೊದಲೆಲ್ಲ ಹಿರಿಯರೆಲ್ಲ 50 ವರ್ಷ 55 ವರ್ಷ ಮನೆ ಕಟ್ತಿದ್ರು. ಈಗ ನಾವು 30-32 ವರ್ಷಕ್ಕೆ ಎಲ್ಲ ಮನೆ ಕಟ್ಟಿ ಎಲ್ಲ ಅಪಾರ್ಟ್ಮೆಂಟ್ ತಗೊಂಡು ಹೌದು ಎಲ್ಲ ಪ್ರೀಪೋನ್ ಮಾಡ್ಕೊಬಿಟ್ಟಿದೀವಿ. ಅದೇ ರೀತಿ ನಮ್ಮ ಆರೋಗ್ಯನೂ ಎಲ್ಲ ಪ್ರೀಪೋನ್ ಆಗ್ಬಿಟ್ಟಿದೆ. ಆಗೆಲ್ಲ ಶುಗರ್ BP 50ಕ್ಕೆ ಬರ್ತಿತ್ತು, ಈಗ 30ಕ್ಕೆ ಬರ್ತಾ ಇದೆ. ಹೌದು. ಸೊ ಎಲ್ಲನೂ ಪ್ರೀಪೋನ್ ಆಗ್ಬಿಟ್ಟಿದೆ ಈಗ. ಹೌದು. ಸೊ ಏನಕ್ಕೆ ಕಾರಣ ಅಂದ್ರೆ ಈ ಜೀವನ ಶೈಲಿ, ಅದೊಂದು ನಮ್ಗೆ ತುಂಬಾ ಚೇಂಜ್ ಆಗುತ್ತೆ. ಬಟ್ ಈ ಕಲೆಗಳು ನಮ್ಮ ಜೊತೆ ಇದ್ದಾಗ ಮೋಸ್ಟ್ಲಿ ಇವಕ್ಕೆಲ್ಲ ಒಂದು ಉತ್ತರ ಸಿಗ್ಬೋದೇನೋ. ನಿಮ್ಮ ಸಂಗೀತ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಮನಸ್ಸು ಅಷ್ಟು ಏನಂತೀವಿ ಒಂದು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ನಮ್ಮೆಲ್ಲ ಕಲೆ ನಮಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಯಾವಾಗ ಕಲೆ ನಮ್ಮ ಸೊಸೈಟಿ ಮಧ್ಯದಲ್ಲಿ ಇರುತ್ತೆ, ಅಲ್ಲಿ ಹ್ಯುಮ್ಯಾನಿಟಿ ಇರುತ್ತೆ. ಯಾಕಂದ್ರೆ ಕಲೆನ ಇಷ್ಟಪಡೋರು ಒಬ್ರು ಮನುಷ್ಯ ಮಾತ್ರ ಆಗಿರ್ತಾರೆ. ಬೇರೆಯವರು ಯಾರಲ್ಲಿ ಏನಂತೀವಿ ಈ ಮೃಗತ್ವ ಇರುತ್ತೆ, ಅವ್ರು ಕಲೆನ ಇಷ್ಟಪಡಲ್ಲ. ಸೊ ಆ ರೀತಿ ಇದ್ದಾಗ ಕಲೆನ ಯಾರು ಇಷ್ಟಪಡ್ತಾರೆ, ಸೊಸೈಟಿಲಿ ಹ್ಯುಮ್ಯಾನಿಟಿ ಇರುತ್ತೆ, ಯಾವುದೇ ಕಲೆ ಇರ್ಬೋದು. ಹೌದು. ಸೊ ಆ ಥರದಲ್ಲಿ ನನಗೆ ಕಲಾವಿದನಾಗೆ ಒಂದು ಜೀವನ ಮಾಡೋಕ್ಕೆ ಫುಲ್ ಟೈಮ್ ಅದು ಫ್ರೀಲಾನ್ಸರ್ ಅಲ್ಲ, ಫುಲ್ ಟೈಮ್ ಮಾಡುವಂಥ ದೊಡ್ಡ ಸೌಭಾಗ್ಯ ಸಿಕ್ಬಿಟ್ಟಿದೆ. ಅದ್ರ ಜೊತೆ ಭಗವಂತ ಬೇಡ ಅಂದ್ರೆ ಇಷ್ಟೊಂದು ರೆಕಗ್ನಿಷನ್ ಕೊಟ್ಬಿಟ್ಟಿದ್ದಾರೆ ಅಲ್ಲ. ಅದು ಅದೇ ನಿಮಗಾಗೆ ಬಂದಿದ್ದು ಅದು ಒಂಥರ. ಫುಲ್ ವಿಡಿಯೋನ ಸ್ಫೂರ್ತಿ ಬೈ ರೇಖಾ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ.